ಮಂಡ್ಯದ ಕೆರೆಗೋಡ್ನಲ್ಲಿ ಹನುಮ ಧ್ವಜ ದಂಗಲ್ ಧ್ವಜ ತೆರವು ವಿರೋಧಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಕರೆಯನ್ನು ಕೊಟ್ಟಿದೆ. ಮೈತ್ರಿ ನಾಯಕರಿಂದ ಬೃಹತ್ ಹೋರಾಟ, ಕೆರೆಗೋಡು ಗ್ರಾಮದಿಂದ ಮಂಡ್ಯದವರೆಗೆ ಪಾದಯಾತ್ರೆ. ಮಾಜಿ ಸಿಎಂ ಎಚ್ಡಿಕೆ, ಸಿಟಿ ರವಿ, ಜನಾರ್ದನ ರೆಡ್ಡಿ ಇನ್ನೂ ಕೂಡ ಬಿಜೆಪಿ ಜಾಯಿನ್ ಆಗಿಲ್ಲ, ಬಿಜೆಪಿ ಜಾಯಿನ್ ಆಗ್ತಾರೆ. ಈಗಾಗಲೇ ಗಂಗಾವತಿಯ ಶಾಸಕರಾಗಿದ್ದಾರೆ, ಇವತ್ತು ಅವರು ಭೇಟಿ ಕೊಡಲಿದ್ದಾರೆ. ಜನಾರ್ದನ ರೆಡ್ಡಿ ಭಾಗಿಯಾಗಲಿದ್ದಾರೆ. ಆಂಜನೇಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ. ಪಾದಯಾತ್ರೆ ಮಾರ್ಗದ ಉದ್ದಕ್ಕೂ ಪೊಲೀಸ್ ಬಿಗಿ ಭದ್ರತೆ, ಎಸ್ಪಿ, ಪಿಎಸ್ಐ ಸೇರಿದಂತೆ 400ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಇರುತ್ತೆ. ಎಕ್ಸಾಕ್ಟ್ಲಿ ನಿನ್ನೆ ಆಗಿರೋ ಘಟನೆ ಇದು. ಜಯಪ್ರಕಾಶ್ ಶೆಟ್ಟರೆ, ಒಂದು ಪ್ರಶ್ನೆ ಇರೋದು ಸರ್ಕಾರಿ ಜಾಗ ಅನ್ನೋದು, ಜೊತೆಗೆ ಅಲ್ಲಿ ಅನುಮತಿ ಪಡೆದುಕೊಂಡಿದ್ರ, ಅನುಮತಿ ಯಾವುದಕ್ಕೆ ಪಡೆದುಕೊಂಡಿದ್ರು? ಹನುಮ ಧ್ವಜ ಏರಿಸೋದಕ್ಕ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ನಿಯಮ ಮೀರಿ ವರ್ತನೆಯಾಗಿದೆ, ಆ ಕಾರಣಕ್ಕೆ ಇಲ್ಲಿ ರಾಷ್ಟ್ರಧ್ವಜ ಹಾರಿಸ್ತೀವಿ ಅನ್ನುವಂಥ ಅನುಮತಿ ಪಡೆದುಕೊಂಡಿದ್ರು. ರಾಷ್ಟ್ರಧ್ವಜ ಬಿಟ್ಟು ಅಲ್ಲಿ ಹನುಮ ಧ್ವಜ ಏರಿಸಿದ್ರು, ಅನುಮತಿ ಇರಲಿಲ್ಲ. ಸರ್ಕಾರಿ ಜಾಗ, ಏಕಾಏಕಿ ಬಂದು ಹೇಗೆ ಹನುಮ ಧ್ವಜವನ್ನ ಏರಿಸಲಾಯಿತು ಅನ್ನೋದು ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಸಮ್ಟೈಮ್ಸ್ ಏನಾಗಿಬಿಡುತ್ತೆ ಗೊತ್ತಾ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾವು ಆ ಕ್ಷಣವನ್ನು ನಿಭಾಯಿಸ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿ, ನಾವು ಮೊನ್ನೆ ಅಯೋಧ್ಯೆಯಿಂದ ಹೋಗಿ ಬಂದ್ವಿ. 1990ರಲ್ಲಿ ಈ ಅಯೋಧ್ಯೆ ಏನು ಕಟ್ಟಡ ಇತ್ತಲ್ಲ, ವಿವಾದಗ್ರಸ್ತ ಕಟ್ಟಡ ಇತ್ತಲ್ಲ, ಅಲ್ಲಿ ಏಕಾಏಕಿ ಒಬ್ಬ ಒಂದು ಭಗವದ್ ಧ್ವಜ, ಕೇಸರಿ ಧ್ವಜವನ್ನು ಹಾರಿಸ್ಬಿಡ್ತಾನೆ 1990ರಲ್ಲಿ. ಅದು ಬಿದ್ದು ಹೋಗೋದು 1992ರಲ್ಲಿ. ಆ ಸಂದರ್ಭದಲ್ಲಿ ಅದನ್ನು, ಆ ಕೇಸರಿ ಧ್ವಜವನ್ನು ಕೆಳಗಿಳಿಸಬೇಕಾಗತ್ತೆ. ಮುಲಾಯಂ ಸಿಂಗ್ ಯಾದವ್ ಆಗ ಮುಖ್ಯಮಂತ್ರಿ ಆಗಿರ್ತಾರೆ. ಆ ಕೇಸರಿ ಧ್ವಜವನ್ನು ಕೆಳಗಿಳಿಸಬೇಕಾಗತ್ತೆ, ಅಲ್ಲಿ ಪೊಲೀಸ್ ತುಕಡಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಕ್ಷಣಕ್ಕೆ ನಿಜವಾಗ್ಲೂ ಅಲ್ಲಿ ಆ ಧ್ವಜವನ್ನು ಇಳಿಸಬೇಕಾಗಿತ್ತು. ಆದರೆ ಒಂದು ಕೋತಿ ಅದನ್ನು ಇಟ್ಕೊಂಡು 2 ಗಂಟೆಗಳ ಕಾಲ ಆ ಧ್ವಜವನ್ನು ಹಾಗೆ ಇಟ್ಕೊಂಡಿರುತ್ತೆ. ಪೊಲೀಸರು ಏನು ಮಾಡಬೇಕಿತ್ತು? ಕೋತಿಯನ್ನು ಹೊಡಿಬೇಕಿತ್ತಾ? ಇಲ್ಲ. ಪೊಲೀಸರು ಏನು ಮಾಡಿದ್ರು ಅಂತಂದರೆ ಅಲ್ಲಿ ತನಕ ಕಾದರು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಾನೂನು ಪ್ರಕಾರವೇ ನಡೀಬೇಕು, ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರ ನಡೀಬೇಕು. ಒಂದೊಮ್ಮೆ ಅದನ್ನು ಮೀರಿದಂಥ ಒಂದು ಮಾಬ್ ಉಂಟಾಗುತ್ತೆ, ಒಂದು ರೀತಿಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದು ಅಂತ ಹೇಳ್ತೀವಲ್ಲ, ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದಿರುತ್ತೆ. ಅಲ್ಲಿ ಸರ್ಕಾರ ಗೆಲ್ತಾ, ಕಾಂಗ್ರೆಸ್ ಗೆಲ್ತಾ, BJP ಗೆಲ್ತಾ, JDS ಗೆಲ್ತಾ ಅಲ್ಲ, ಇದು ಯಾವ ರೀತಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ಲೈವಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆನಂದ್ ಮತ್ತು ದಿವಿತ್ ಇಬ್ಬರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ದಿವಿತ್, ನಿನ್ನೆಯಿಂದ ಇವತ್ತಿನ ತನಕ ಆದಂಥ ಘಟನಾವಳಿಗಳು, ಜನ ಏನು ಹೇಳ್ತಾರೆ? ಯಾಕಂದರೆ ಒಂದು ಕಡೆ ಕಾನೂನು ಪ್ರಕಾರವೇ ಎಲ್ಲವೂ ನಡೀಬೇಕು, ನಂಬರ್ 1. ಎರಡನೇದು ಜನಗಳ ಭಾವನೆ ಏನೇ ಇದ್ದರೂ ಕೂಡ ಅದು ರಾಜಕೀಯ ಪ್ರೇರಿತ ಭಾವನೆ ಆಗಿರಬಾರ್ದು. ಅದಕ್ಕೆ ಇಂಬು ತುಂಬುವವರು ಕೂಡ ತುಂಬ ಜನ ಇರ್ತಾರೆ. ಇವತ್ತು BJP ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಒಂದು ಕಡೆ ದಿವಿತ್, ಮತ್ತೊಂದು ಕಡೆ ಆನಂದ್. ಮೊದಲಿಗೆ ಆನಂದ್ ಹತ್ರ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಆನಂದ್, ನಿನ್ನೆಯಿಂದ ಇಲ್ಲಿ ತನಕ ಏನೆಲ್ಲ ಘಟನಾವಳಿಗಳು ಆಗಿ ಹೋಯಿತು, ಯಾರು ಸರಿ ಯಾರು ತಪ್ಪು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಹನುಮಂತ ಕೂಡ ಜಾಯಿನ್ ಆಗಿದ್ದಾರೆ, ಏನು ಹೇಳ್ತೀರಿ? ಜಯಪ್ರಕಾಶ್ ಶೆಟ್ಟಿ ಸರ್, ಏನು ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಧ್ವಜಸ್ತಂಭದಲ್ಲಿ ಹನುಮಾನ್ ಧ್ವಜವನ್ನು ಆರಿಸಲಾಗಿತ್ತು. ಅಂದರೆ ಈ ಒಂದು ಪ್ರಕ್ರಿಯೆ ಕಳೆದ 3 ತಿಂಗಳಿಂದಲೇ ಕೂಡ ಆರಂಭ ಆಗಿತ್ತು. ಇಲ್ಲೇನು ಧ್ವಜಸ್ತಂಭ ಕಾಣಿಸ್ತಾ ಇದೆ, ಈ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ಅಂತ ಕಳೆದ 3 ತಿಂಗಳಿಂದಲೇ ಕೂಡ ಪ್ರಕ್ರಿಯೆ ಆರಂಭ ಆಗಿತ್ತು. ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥದ್ದು, ಅನುಮತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಗಿದ್ವು. ಗೌರಿ ಶಂಕರ
ಟ್ರಸ್ಟ್ನಿಂದ ಏನು ಆ ಒಂದು ಪ್ರಕ್ರಿಯೆ ನಡೀತಾ ಇತ್ತು. 3 ಬಾರಿ ಸಾಮಾನ್ಯ ಸಭೆಗಳಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಗಿ 3 ಬಾರಿಯೂ ಕೂಡ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆದರೆ ಏನು ಧ್ವಜ ಆರಿಸೋಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಅನುಮತಿಯನ್ನು ಕೊಡಬೇಡಿ ಅಂತ ಹೇಳಿ ಕೆಲವು ಮಂದಿ ಗ್ರಾಮ ಪಂಚಾಯತಿಗೆ ಮನವಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಯಿತು. ಅದರಲ್ಲೂ ಕೂಡ ಯಾವಾಗ ರಾಮ ಮಂದಿರ ಉದ್ಘಾಟನೆಯಂದೇ ಈ ಹನುಮ ಧ್ವಜವನ್ನು ಆರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಆದರೆ ಈಗಾಗಲೇ 3 ಸಾಮಾನ್ಯ ಸಭೆಗಳಲ್ಲಿ ಒಪ್ಪಿಗೆ ಆಗಿದ್ದರಿಂದ ಜೊತೆಗೆ ಇನ್ನೊಂದು ಕಡೆ ಈ ಅಂದರೆ ಒಂದು ಬೃಹತ್ತಾದಂಥ ಧ್ವಜಸ್ತಂಭ ಕಾಣಿಸ್ತಾ ಇದೆ. ಆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ರಿಂದ ನಾವು ಇಲ್ಲಿ ಧ್ವಜವನ್ನು ಆರಿಸ್ತೀವಿ ಅಂತ ಹೇಳಿ 2 ದಿನ ಮುಂಚಿತವಾಗಿ ಅಂದ್ರೆ 22ನೇ ತಾರೀಕಿಗೆ ಒಂದು ನಿಮಿಷ ದಿವಿತ್ ಇಲ್ಲಿ ದಿವಿತ್ಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಿವಿತ್ ಇದು ಒಂದು ಧಾರ್ಮಿಕ ಕಾರ್ಯಕ್ರಮ, ಜೊತೆಗೆ ಅದಕ್ಕೆ ಪಾಲಿಟಿಸೈಸ್ ಆಗೋದಕ್ಕೆ ಏನು ಕಾರಣ? ಒಂದು ಕಡೆ ರಾಷ್ಟ್ರಧ್ವಜ, ಮತ್ತೊಂದು ಕಡೆ ಹನುಮ ಧ್ವಜ. ಇದನ್ನು ರಾಜಕೀಯ ನಾಯಕರುಗಳು ಕೂಡ ತಮ್ಮ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವಂಥ ಪ್ರಯತ್ನಗಳು. ಎಲ್ಲಿ ತಪ್ಪಾಯಿತು? ಯಾರು ಸರಿ ಇಲ್ಲಿ, ಯಾರು ತಪ್ಪು ಜನಗಳ ಪ್ರಕಾರ? ಎಸ್ ಜಯಪ್ರಕಾಶ್ ಶೆಟ್ಟಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಜನವರಿ 22ನೇ ತಾರೀಕು ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ಪರ್ಮಿಷನನ್ನು ತೆಗೆದುಕೊಂಡಿರ್ತಾರೆ. ಯಾವುದಕ್ಕೆ? ಈ ಒಂದು ಧ್ವಜಸ್ತಂಭ ಇದೆಯಲ್ಲ, ಈ ಧ್ವಜಸ್ತಂಭಕ್ಕೆ ಕನ್ನಡ ಬಾವುಟ ಅಥವಾ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ ಪರ್ಮಿಷನ್ನ ತೆಗೆದುಕೊಂಡಿರ್ತಾರೆ. ಆದರೆ ಅದಾದ ಬಳಿಕ 26ನೇ ತಾರೀಕು ಅಂತಂದರೆ ಅವತ್ತು ಭಗವಧ್ವಜವನ್ನು ಹಾರಿಸಲಾಗುತ್ತೆ. ಭಗವಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ರೆ ನಾವು ಪರ್ಮಿಷನ್ ಕೇಳಿದ್ವಿ. ಆದರೆ ಸರ್ಕಾರದ ವತಿಯಿಂದ ಅಥವಾ ಗ್ರಾಮ ಪಂಚಾಯಿತಿ ವತಿಯಿಂದ ಪರ್ಮಿಷನ್ ಪರ್ಮಿಷನ್ ಕೊಟ್ಟಿಲ್ಲ. ಆದರೂ ಕೂಡ ಯಾವಾಗ ಇವರು ಒಂದು ಹಿಂದುತ್ವ ಅಭಿಮಾನಕ್ಕಾಗಿ ಆ ಒಂದು ಭಗವಧ್ವಜವನ್ನು ಹಾರಿಸಿದಂಥ ಸಂದರ್ಭದಲ್ಲಿ ಅಂದರೆ ಇಲ್ಲಿದ್ದಂಥ ಕೆಲ ಸ್ಥಳೀಯರು ದೂರು ಕೊಡ್ತಾರೆ. ಅಂದರೆ ಈ ರೀತಿ ಪರ್ಮಿಷನ್ ತೊಗೊಂಡಿರೋದು ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ ಅಥವಾ ಕನ್ನಡ ಧ್ವಜವನ್ನು ಹಾರಿಸೋದಕ್ಕೆ, ಏನು ಈ 108 ಅಡಿ ಧ್ವಜಸ್ತಂಭ ಇದೆಯಲ್ಲ, ಇಲ್ಲಿ ಭಗವಧ್ವಜವನ್ನು ಹಾರಿಸಿದ್ದಾರೆ ಅಂತೇಳಿ ಒಂದು ಮಾಹಿತಿ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾದ ಬಳಿಕ ಮತ್ತೆಲ್ಲರಿಗೂ ಕೂಡ ನಿನ್ನೆ ಏನೆಲ್ಲ ನಡೆಯಿತು, ಏನಾಯಿತು, ಎಷ್ಟು ಜನ ಸೇರಿದ್ರು, ಎಷ್ಟು ಪ್ರತಿಭಟನೆಗಳಾದವು, ಜೊತೆಗೆ ಪೊಲೀಸ್ ಕಾರ್ಯಾಚರಣೆಯೊಂದಿಗೆ ಒಂದು ಬಿಗಿ ಭದ್ರತೆಯೊಂದಿಗೆ ಆ ಒಂದು ಕೇಸರಿ ಧ್ವಜವನ್ನು ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನು ಈಗ ಹಾಕಲಾಗಿರುವಂಥದ್ದು. ಒಂದು ಕಡೆ ಇಲ್ಲಿನ ಜನರಾಗಿರ್ಬೋದು ಅಥವಾ ಹಿಂದೂ ಅಭಿಮಾನಿಗಳು ಅಥವಾ ಹಿಂದೂ ಕಾರ್ಯಕರ್ತರು, BJP ಮುಖಂಡರು ಇವರೆಲ್ಲರೂ ಕೂಡ ಹೇಳ್ತಿರುವಂಥದ್ದು, ಯಾಕೆ ಭಗವಧ್ವಜವನ್ನು ಹಾಕಬಾರದು, ಅದರಲ್ಲಿ ಏನು ತಪ್ಪು ಅಂತ ಒಂದು ಪ್ರಶ್ನೆ ಮಾಡ್ತಾ ಇರೋದು. ಮತ್ತೊಂದು ಕಡೆ ಈಗ ಅದನ್ನು ಇಳಿಸೋದಕ್ಕಾಗಿ ಇವತ್ತು ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ. ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವ ಮುಖಾಂತರ ಪಾದಯಾತ್ರೆಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಸೊ ನೆನೆಯಿಂದಲೂ ಕೂಡ ಪೊಲೀಸ್ ಇಲಾಖೆ ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಕೂಡ ಸುಮಾರು 200 ಜನರು ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಆಗಮಿಸಿ, ನೀವು ದೃಶ್ಯದಲ್ಲೂ ಕೂಡ ನೋಡ್ತಿದ್ದೀರಿ, ಇಲ್ಲಿ ಯಾವುದೇ ರೀತಿ ಬೇರೆ ರೀತಿಯ ಘಟನೆಗಳು ಆಗಬಾರದು, ಯಾವುದೇ ಅವಘಡಗಳು ಸಂಭವಿಸಬಾರದು ಅಥವಾ ಒಂದು ಆತಂಕದ ಮೇಲೆ ಸಾಕಷ್ಟು ಪೊಲೀಸ್ ರಾಮ ಮಂದಿರ ಉದ್ಘಾಟನೆ ಆಯಿತು, ಅದರ ಸಂಭ್ರಮಾಚರಣೆ ಆಗಬೇಕು, ಹನುಮ ಧ್ವಜ ಏರಿಸೋ ಮೂಲಕ ಅಂತ ಮುಂದಾದ್ರು. ಬಟ್ ಅದನ್ನ ತಡೆಯೋ ಪ್ರಯತ್ನ ಆಯ್ತು, ಹನುಮ ಧ್ವಜವನ್ನ ಕೆಳಗಿಳಿಸಿದ್ರು, ಜನರೇ ಮುಂದೆ ಹೋಗಿದ್ರು. ಬಟ್ ರಾಜಕೀಯ ನಾಯಕರ ಎಂಟ್ರಿ ಯಾಕೆ? ಜನರ ಭಾವನೆಗಳನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡೋದಕ್ಕೆ ರಾಜಕಾರಣಿಗಳ ಎಂಟ್ರಿ ಆಗ್ತಾ ಇದೆಯಾ ಅಲ್ಲಿ? ಎಸ್, ಖಂಡಿತವಾಗ್ಲೂ ಶ್ರುತಿ. ಯಾಕಂತಂದ್ರೆ ಈಗ ಅದೊಂದು ಆರೋಪನೂ ಕೂಡ ಕೇಳಿ ಬರ್ತಾ ಇರುವಂಥದ್ದು ಅಂತಂದ್ರೆ, ನಮ್ಮ ಧಾರ್ಮಿಕ ವಿಚಾರ ನಾವು ಅದನ್ನು ಆಚರಣೆ ಮಾಡ್ತೀವಿ, ನಮ್ಮಿಷ್ಟ. ಬೇರೆಯವರು ಕೂಡ ಅಂದ್ರೆ ಇಲ್ಲಿ ಕೇಳಿ ಬರ್ತಿರುವಂಥ ಮಾತುಗಳು, ಬೇರೆಯವರು ಕೂಡ ಬೇರೆ ಧರ್ಮವನ್ನು ಬೇರೆ ರೀತಿಯಲ್ಲೇ ಆಚರಣೆ ಮಾಡ್ತಾರೆ. ನಮ್ಮ ಧರ್ಮವನ್ನು ನಾವು ಯಾವ ರೀತಿ ಬೇಕಾದರೂ ಆಚರಣೆ ಮಾಡ್ತೀವಿ. ಅದನ್ನು ಬಂದು ಪ್ರಶ್ನೆ ಮಾಡುವ ಹಕ್ಕು ಸರ್ಕಾರಕ್ಕಾಗಲಿ ಬೇರೆಯವರಿಗಾಗಲಿ ರಾಜಕೀಯವಾಗಿ ಏನಿದೆ ಅಂತ ಹೇಳಿ. ಅಂದರೆ ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡ್ತಿದ್ದೀವಿ, ಅದು ನಮ್ಮ ಧರ್ಮ, ನಮ್ಮಿಷ್ಟ, ನಮ್ಮ ಅಭಿಮಾನ. ಸೊ ನಾವು ಆಚರಣೆ ಮಾಡ್ತೀವಿ. ಸೊ ಅದನ್ನು ಕೆಳಗಿಳಿಸುವಂಥ ಪ್ರಯತ್ನ ಯಾಕೆ? ಈಗಾಗಲೇ ಗಮನಿಸ್ತಾ ಇರ್ಬೋದು, ರಾಮ ಮಂದಿರ ಉದ್ಘಾಟನೆ, ಅಯೋಧ್ಯೆ, ಮತ್ತೊಂದು ಮಗದೊಂದು, ಇದೇ ಒಂದು ವಿಚಾರವಾಗಿ ಅದು ಕೂಡ ರಾಜಕೀಯ ತಿರುವು ಪಡೆದುಕೊಂಡ ನಂತರ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಬಂದಾಗ ಎಲ್ಲ ಒಂದು ಕಡೆ ಅವರಿಗೆ ಆತಂಕ ಇದೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಈ ಬಾರಿ ಲೋಕಸಭೆ ಸಮರದಲ್ಲಿ ಏನಾದರೂ ಅವರು ಗೆಲುವನ್ನು ಸಾಧಿಸ್ಬಿಟ್ರೆ ಅನ್ನುವಂಥ ಒಂದು ಭಯವೂ ಕೂಡ ಇದೆ. ಈ ಬೆನ್ನಲ್ಲೇ ಈ ರೀತಿಯಾಗಿ ಕೆಲಸ ಮಾಡ್ತಿರುವಂಥದ್ದು. ಅಂದರೆ ಏರಿದಂಥ ಭಗವಧ್ವಜವನ್ನು ಕೆಳಗಿಳಿಸಿ ಯಾಕೆ ಈ ರೀತಿಯಾದಂಥ ವರ್ತನೆಯನ್ನು ತೋರಿದ್ದು? ನಮ್ಮ ಧಾರ್ಮಿಕ ವಿಚಾರ ಇದು,
ನಮ್ಮ ಧರ್ಮ, ನಮ್ಮ ಆಚರಣೆ, ಅದನ್ನ ರಾಜಕೀಯವಾಗಿ ಎಂಟ್ರಿ ಕೊಟ್ಟು ಅದನ್ನ ಕೆಳಗಿಳಿಸುವಂಥದ್ದು ಯಾಕೆ? ಇವರಿವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಧರ್ಮದ ವಿರುದ್ಧ ಈ ರೀತಿಯಾಗಿ ಮಾಡೋದು ಯಾಕೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದು. ಸೊ ಇದೇ ಕಾರಣಕ್ಕಾಗಿ ಇವತ್ತು ಈ ಕ್ಷಣ ಇಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಶ್ರುತಿ, ಒಟ್ಟಲ್ಲಿ ಇಲ್ಲಿ ಯಾವುದೇ ಇಲ್ಲಿ ಸೇರಿರುವಂಥ ಹಿಂದೂ ಅಭಿಮಾನಿಗಳು ಅಥವಾ ಹಿಂದೂ ಕಾರ್ಯಕರ್ತರು ರಾಜಕೀಯವಾಗಿ ಅಲ್ಲ, ನಮಗೆ ರಾಜಕೀಯ ಬೇಡ, ನಮಗೆ ನಮ್ಮ ಧರ್ಮ ಬೇಕು, ನಮಗೆ ನಮ್ಮ ಭಗವದ್ಧ್ವಜ ಹಾರಾಡಬೇಕು, ಈ ಲೆಕ್ಕಾಚಾರದಲ್ಲಿ ಮಾತನಾಡ್ತಿದ್ದಾರೆ. ಸೊ ರಾಜಕೀಯ ಮಾಡ್ತಾ ಇರೋದು, ರಾಜಕೀಯವಾಗಿ ಎಂಟ್ರಿ ಕೊಟ್ಟಿರೋದು ರಾಜಕೀಯ ನಾಯಕರು ಅನ್ನುವಂಥ ನಿಟ್ಟಲ್ಲಿ ಮಾತನಾಡ್ತಿದ್ದಾರೆ. ಸೊ ಕಾದು ನೋಡ್ಬೇಕಾಗುತ್ತೆ ಶ್ರುತಿ, ಈ ಒಂದು ಅಂದ್ರೆ ಅವರ ನಡೆ ಏನಾಗುತ್ತೆ ಮುಂದೆ ಅಂತ ಹೇಳಿ. ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಆನಂದ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಆನಂದ್, ತಮಗೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ ಈ ಜನರ ಭಾವನೆಗಳನ್ನ ಮುಂದಿಟ್ಕೊಂಡು ನಮ್ಮ ರಾಜಕಾರಣಿಗಳು ಅದನ್ನ ರಾಜಕಾರಣ ಮಾಡೋದಕ್ಕೆ ಮುಂದೆ ಹೋಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇವತ್ತು ಬಿಜೆಪಿ ಅಲ್ಲಿಯ ಜನರಿಗೆ ಅದನ್ನ ಬಿಟ್ಟಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಿದೆ. ಈಗ ರಾಜಕಾರಣಿಗಳಿಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಬಾರದು. ಈಗ ಅದರ ಮುಖಾಂತರವಾಗಿ ರಾಜಕೀಯ ಲಾಭವನ್ನು ಪಡ್ಕೋಬೇಕು. ಕೆಲವರಿಗೆ ಇದರಿಂದ ರಾಜಕೀಯ ಲಾಭ ಆಗತ್ತೆ ಅಂತ ಗೊತ್ತಿದೆ, ಕೆಲವರಿಗೆ ಇದರಿಂದ ರಾಜಕೀಯ ನಷ್ಟ ಆಗುತ್ತೆ ಅಂತಲೂ ಗೊತ್ತಿದೆ. ಎರಡೂ ಪಕ್ಷಗಳಿಗೆ ಗೊತ್ತಿದೆ. ಕಾಂಗ್ರೆಸ್ಗೆ ಏನಿದೆ ಅಂದ್ರೆ ಅಯ್ಯೋ ಇದರ ಲಾಭವನ್ನು ಪಡ್ಕೊಂಡ್ಬಿಟ್ರೆ ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಒಂದು ಬಿಜೆಪಿಗೆ ಏನು ಅಂತಂದ್ರೆ ಇದು ಸಿಕ್ಕಿದ್ ಲಾಭ, ಇದನ್ನ ಆಂಜನೇಯನ ಹೆಸರಲ್ಲಿ ನಾವು ಲಾಭ ಮಾಡ್ಕೊಳ್ಳೋಣ. ಇವರು ಇವತ್ತು ಬರ್ತಾ ಇದಾರಲ್ಲ, ಇವ್ರು ಯಾರು ಕೂಡ ಹನುಮಾನ ಪ್ರೀತಿಯಿಂದ ಬರ್ತಾ ಇರುವಂತದಲ್ಲ. ಇದರಿಂದ ಏನು ಲಾಭ ಆಗತ್ತೆ ಅಂತ ಹೇಳಿ. ಆಮೇಲೆ ಕಾಂಗ್ರೆಸ್ ಮಾಡ್ತಾ ಇರೋದು ಏನು ಗೊತ್ತಾ, ಅದೇನು ಇದನ್ನ ಇಟ್ಕೊಂಡು ಬಿಜೆಪಿ ಲಾಭ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಇದೇ ಸಮಸ್ಯೆಗಳು ಉಂಟಾದಾಗ ಯಾವ ರಾಜಕಾರಣಿ, ಯಾವ ಕಾಂಗ್ರೆಸ್, ಯಾವ ಬಿಜೆಪಿ ಬಂದಿದೆ, ನಾವು ಅನೇಕ ಸಮಸ್ಯೆಗಳನ್ನು ತೋರಿಸ್ತೀವಪ್ಪ. ಈಗ ಮಂಡ್ಯದಲ್ಲಿ ಇಂಥ ಒಂದು ಪ್ರಾಬ್ಲಮ್ ಇದೆ ಅಂತ ಈಗ ಎಷ್ಟು ಜನ ಬಂದ್ರು? ಯಾರು ಬರಲ್ಲ. ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಜನ ಕೂಡ ರಾಜಕೀಯ ನಾಯಕರುಗಳಿಗೆ ಇಂಥದಕ್ಕೆ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರದು. ಯಾವುದೇ ಊರುಗಳಲ್ಲಿ ಇಂಥ ಪ್ರಾಬ್ಲಮ್ಗಳು ಬರುತ್ತೆ, ಧಾರ್ಮಿಕವಾಗಿ ಬರುತ್ತೆ, ಬೇರೆ ಬೇರೆ ಕಾರಣಗಳಾಗಿ ಬರುತ್ತೆ. ಹಾಗಿರುವಾಗ ಏನ್ ಮಾಡುತ್ತೆ, ಅಲ್ಲಿ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹಿರಿಯರನ್ನೆಲ್ಲ ಕರೆಸಿ ಒಂದು ಶಾಂತಿ ಸಭೆಯನ್ನು ಮಾಡ್ತಾರೆ. ಅವರೇ ಸಾಕಾಗತ್ತೆ. ಅಲ್ಲಿದ್ದವರೆಲ್ಲ ಸೇರಿ ಎಲ್ಲಾ ಜಾತಿ ಮತ ಪಂಗಡದವರನ್ನೆಲ್ಲ ಸೇರಿಸಿ ನೋಡ್ರಪ್ಪ ಹಿಂಗಿದೆ ಹಿಂಗಿದೆ ಅಂತ ಹೇಳುವಾಗ ಎಲ್ಲದಕ್ಕೂ ಸರ್ಕಾರ ಮಟ್ಟದಲ್ಲಿ ಕೂಡ ಒಂದು ಅವಕಾಶ ಇರುತ್ತೆ ಶಾಂತಿ ಸಭೆ ಮಾಡುವಂಥದ್ದು. ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದೇ ಇಲ್ಲ. ಆದಷ್ಟು ಬೇಗ ಅಲ್ಲಿಯ ಶಾಂತಿ ಪುನರ್ಸ್ಥಾಪನೆ ಆಗಲಿ ಅನ್ನೋದೇ ನಮ್ಮ ಆಶಯ.